ಮೂಲ ಮಾಲೀಕರು ಯಾರು ಈ ಒಂದು ಜಮೀನಿಗೆ, ಆದರೆ ಕಡಿಮೆ ಬೆಲೆಯ ಜಮೀನಿಗೆ ಹೆಚ್ಚು ಪರಿಹಾರವನ್ನು ಪಡ್ಕೊಂಡದ್ದು ಹೇಗೆ ಮತ್ತು 50-50 ಅನುಪಾತದಲ್ಲಿ ಅವರಿಗೆ ಕೊಟ್ಟದ್ದು ಯಾಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಅನ್ನೋದರ ಬಗ್ಗೆ ವಾದವನ್ನು ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವ ರಾಘವನ್ ಅವರು. ತನಿಖೆ ನಡೆಯಲು ಇನ್ನೆಷ್ಟು ಸಂಗತಿಗಳು ಬೇಕು ಅಂತ ಕೆಲವೊಂದಷ್ಟು ಸಂಗತಿಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಎಲ್ಲ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರದಲ್ಲಿದ್ದದ್ದು ಸಿದ್ದರಾಮಯ್ಯನವರು. ಇದು ಸಿಎಂಗೂ ಈ ಪ್ರಕರಣಕ್ಕೂ ಇರುವಂತಹ ಸಂಬಂಧ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ಕೆಜಿ ರಾಘವನ್ ಅವರು ವಾದಿಸ್ತಾ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಇದ್ದಾರೆ. 1998ರ ಸ್ವಾಧೀನಕ್ಕೆ 2015ರಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಭೂಮಾಲೀಕರೇ ಅಲ್ಲದಿರೋರಿಗೆ ಡಿನೋಟಿಫಿಕೇಶನ್ ಆಗುತ್ತೆ. ಕಡಿಮೆ ಬೆಲೆಯ ಜಮೀನಿಗೆ ಅತಿ ಹೆಚ್ಚಿನ ಪರಿಹಾರವನ್ನು ಕೊಡಲಾಗುತ್ತೆ. ಇದಿಷ್ಟು ಕೂಡ ತನಿಖೆಗೆ ಒಪ್ಪಿಸಬೇಕಾದಂತಹ ಅಂಶ ಅಂತ ರಾಘವನ್ ಅವರು ಪ್ರಸ್ತಾಪಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮೂರ್ತಿಯಿಂದ. ಮೂರ್ತಿ, ಸಿದ್ದರಾಮಯ್ಯನವರ ಪಾತ್ರ ಏನು ಅನ್ನೋದರ ಬಗ್ಗೆ ಮತ್ತು ಅವರಿಗೆ ಇದರಲ್ಲಿ ಬದಲಿ ನಿವೇಶನ ಪಡ್ಕೊಳ್ಳಿಕ್ಕೆ ಹಕ್ಕಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಫಾಲ್ಟ್ ಮೂಡಾ ಅಧಿಕಾರಿಗಳಿಂದಲೂ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ದಿವ್ಯಾ, 1998ರ ಡಿನೋಟಿಫಿಕೇಶನ್ ನಿಯಮಗಳೇನಿದೆ ಅದಕ್ಕೆ 2015 ಮತ್ತು 2017ರಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಅದರ ಆಧಾರದ ಮೇಲೆ ಪಾರ್ವತಿ ಅವರಿಗೆ ಈ ಜಮೀನನ್ನು ಅಲಾಟ್ ಮಾಡಲಾಗಿದೆ. 2015-17ರೆಲ್ಲ ಸಿ ಎಂ ಆಗಿದ್ದಂಥವ್ರು ಯಾರು, ಸಿದ್ದರಾಮಯ್ಯನವರ ಪಾತ್ರ ಏನಿದ್ರಲ್ಲಿ, ಅವ್ರ ಹೆಂಡತಿ ಸೈಟನ್ನು ಪಡೆದುಕೊಂಡ್ರೆ, ಅರ್ಜಿಯನ್ನು ಹಾಕ್ಕೊಂಡ್ರೆ ಅವರ ಪಾತ್ರ ಏನು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿದರು. ಆ ಆರೋಪಕ್ಕೆ ಉತ್ತರ ಸಿಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಅಂದರೆ ಅವ್ರು ಮಾತನಾಡ್ತಿದ್ದಕ್ಕೆ ಇದಕ್ಕೆ ಸಾಕ್ಷಿ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಇದ್ದಂಥವರು ಸಿದ್ದರಾಮಯ್ಯನವರು ಅನ್ನೋ ನಿಟ್ಟಿನಲ್ಲಿ ರಾಘವನ್ ಅವರು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಇವ್ರಿಗೆ 2021ರ ಡಿಸೆಂಬರ್ನಲ್ಲಿ ಸುಮಾರು 38,000 ಸ್ಕ್ವೇರ್ ಫೀಟ್ನಷ್ಟು ಜಮೀನು ಅಲಾಟ್ ಆಗಿದೆ. ಇದೆಲ್ಲವೂ ಕೂಡ ಕಾನೂನು ಬಾಹಿರ. 2017ರಿಂದ 21ವರೆಗೂ ಕೂಡ ಯಾವುದೇ ಪ್ರಕ್ರಿಯೆಗಳಾಗಿಲ್ಲ. 2021ರಲ್ಲಿ ಇವ್ರಿಗೆ ಅಲಾಟ್ ಆಗಿರ್ತಕ್ಕಂತಹದ್ದು ಆ 2015 ಮತ್ತು 17ರಲ್ಲಿ ಇವರು ಕಾನೂನನ್ನು ಮಾಡೋದ್ರಲ್ಲ, ಅಂದರೆ 50-50 ಅನುಪಾತವನ್ನು ಜಾರಿಗೆ ತಂದ್ರಲ್ಲ, ಅದರಿಂದ ಈ ಜಮೀನು ಅಲಾಟ್ ಆಗಿದೆ. ಹೀಗಾಗಿ ಇದರ ಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕು, ತನಿಖೆ ಆಗಬೇಕು. ಇದು ಹೇಗೆ ಸಾಧ್ಯವಾಯಿತು, ಮೂಡಾ ಅಧಿಕಾರಿಗಳ ಪಾತ್ರ ಏನಿದ್ರಲ್ಲಿ? ಯಾಕಂತ ಹೇಳಿದ್ರೆ ಇಲ್ಲಿ 14 ಸೈಟ್ಗಳನ್ನು ಇವರು ಪರಿಹಾರವಾಗಿ ಪಡೆದುಕೊಂಡಿದ್ದಾರೆ. ಕೇವಲ 3,24,000 ರೂಪಾಯಿ ಹಣವನ್ನು ಕೊಟ್ಟು 14 ಸೈಟ್ಗಳ ಇವತ್ತಿನ ಸಂಪರ್ಕದಲ್ಲಿ